ನಮಸ್ಕಾರ. ರಿತಮ್ ಕನ್ನಡದಲ್ಲಿ ಇದು ವಾರದ ವಿಚಾರ. ತನ್ನೊಳಗೊಂದು ಹೊಸ ಜೀವ ಬೆಳೀತಾ ಇದೆ ಅಂತ ಗೊತ್ತಾದಾಗ್ಲಿಂದ ಮುಂದಿನ 9 ತಿಂಗಳು ಕಂದಮ್ಮನ ಕನಸಿನೊಂದಿಗೆ ನಾಜೂಕಿನಿಂದ ಬಹಳ ಮುತುವರ್ಜಿಯಿಂದ ಅಗಾಧ ನೋವುಗಳನ್ನೆಲ್ಲ ಸಹಿಸಿಕೊಂಡು ಆ ಮಗುವಿಗೆ ಜನ್ಮ ನೀಡ್ತಾಳೆ ತಾಯಿ. ಮುಂದೆ ತನಗಿಂತಲೂ ಹೆಚ್ಚಾಗಿ ತನ್ನ ಮಗುವಿಗಾಗಿ ಬೇಕಾದನ್ನೆಲ್ಲ ಮಾಡಿ ಮಮತೆಯಿಂದ ಬೆಳೆಸ್ತಾಳೆ. ಹಾಗೆಯೇ ತಂದೆಯು ಕೂಡ ತನ್ನ ಮಗು ಖುಷಿಯಾಗಿರ್ಲಿ ಅಂತ ಯಾವುದೇ ಕಷ್ಟ ಬರದ ಹಾಗೆ ಪ್ರೀತಿಯಿಂದ ಬೆಳೆಸ್ತಾನೆ. ತನಗಿದು ಬೇಕು ಅಂತ ಮಗು ಬಾಯಿ ತೆರೆದು ಕೇಳೋ ಮುನ್ನವೇ ಅದು ಆ ಮಗುವಿನ ಕೈ ಸೇರಿಬಿಟ್ಟಿರುತ್ತೆ. 10-20-100 ರೂಪಾಯಿ ಆಟ ಸಾಮಾನಷ್ಟೇ ಅಲ್ವಾ, ಹೋಗ್ಲಿ ಬಿಡು ಕೊಡ್ಸೋಣ ಅಂತ ಅಂದ್ಕೊಂಡು ಬೇಕಾದನ್ನೆಲ್ಲ ಕೊಡಿಸಿ ಕಡೆಗೊಂದು ದಿನ ಮೊಬೈಲ್ ಬೇಕು ಅನ್ನೋ ಬೇಡಿಕೆ ಬರುತ್ತೆ. ದೊಡ್ಡ ಮೊತ್ತದ ಈ ಆಸೆಯನ್ನ ಪೋಷಕರು ಈಡೇರಿಸಲಾಗದೆ ಹೋದಾಗ ಮನನೊಂದ ಮಗು ಹಿಂದು ಮುಂದು ಯೋಚಿಸದೆ ಹಿಂದಿರುಗಿ ಬರಲಾಗದ ಲೋಕಕ್ಕೆ ಹೋಗಿಯೇ ಬಿಡುತ್ತೆ. ಅಮ್ಮನ ಪಾಡು, ಮಮತೆ, ಅಪ್ಪನ ಪ್ರೀತಿ, ತ್ಯಾಗ ಇವ್ಯಾವುದರ ಕಡೆಗೆ ಒಂದಿನಿತೂ ಒಲವಿಲ್ಲದೆ ಕಠಿಣ ನಿರ್ಧಾರದತ್ತ ವಾಲಿರುತ್ತದೆ ಆ ಪುಟ್ಟ ಮನಸ್ಸು. ಕೇವಲ ಮೊಬೈಲ್ ಅಂತಲ್ಲ, ದಿನವಿಡೀ ಟಿವಿ ನೋಡಬೇಡ ಅಂತ ಅಮ್ಮ ಬೈದಿದ್ದಕ್ಕೆ, ಹೆಚ್ಚು ಚಾಕ್ಲೇಟ್ ತಿನ್ಬೇಡ ಅಂತ ಅಪ್ಪ ಗದರಿಸಿದ್ದಕ್ಕೆ, ಸ್ನೇಹಿತರು ನಿಂದಿಸಿದ್ದಕ್ಕೆ, ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದುಕೊಂಡಿದ್ದಕ್ಕೆ, ಹೋಮ್ವರ್ಕ್ ಮಾಡಿಕೊಂಡು ಬಂದಿಲ್ಲ ಅಂತ ಶಿಕ್ಷಕಿ ಕಿವಿ ಹಿಂಡಿದ್ದಕ್ಕೆ, ಹೀಗೆ ಇಂತಹ ಸಣ್ಣ ಪುಟ್ಟ ಕಾರಣಗಳಿಗೂ ಕೂಡ ಮಕ್ಕಳು ಆತ್ಮಹತ್ಯೆಯಂತಹ ಘೋರ ಕೃತ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಇಂತಹ ಕೆಲವು ನೈಜ ಘಟನೆಗಳ ಉದಾಹರಣೆಗಳು ಇಲ್ಲಿವೆ ನೋಡಿ. ಟಿವಿ ರಿಮೋಟ್ಗಾಗಿ ಮಕ್ಕಳ ನಡುವೆ ಜಗಳ, ಅಜ್ಜಿ ಬೈದರು ಅಂತ ಇಲಿ ಪಾಷಾಣ ಸೇವಿಸಿ ಬಾಲಕಿ ಆತ್ಮಹತ್ಯೆ. ಮೊಬೈಲ್ ರಿಪೇರಿ ಮಾಡಿಸ್ಲಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಯುವತಿ ಆತ್ಮಹತ್ಯೆ. ಜಾಸ್ತಿ ಹೊತ್ತು ವಿಡಿಯೋ ಗೇಮ್ ಆಡ್ತಾ ಇದ್ದಂತಹ ಮಗುವಿಗೆ ಅಪ್ಪ ಬೈದಿದ್ದಕ್ಕೆ 14 ವರ್ಷದ ಮಗನ ಆತ್ಮಹತ್ಯೆ. ಯೂಟ್ಯೂಬ್ ಚಾನೆಲ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ IIT ಸ್ಟೂಡೆಂಟ್ ಸೂಸೈಡ್. ಈಗಂತೂ ಸಾಮಾಜಿಕ ಜಾಲತಾಣದ ಯುಗ. ಜನ ಯುವ ಸಮೂಹ ವಾಸ್ತವ ಮರೆತು ಅಂತರ್ಜಾಲದಲ್ಲೇ ಕಲ್ಪನೆಯಲ್ಲೇ ಬದುಕ್ತಾ ಇರೋದು ಹೆಚ್ಚಾಗಿದೆ. ಪರಿಣಾಮ ಯುವ ಸಮೂಹದಲ್ಲಿ ಖಿನ್ನತೆ ಹೆಚ್ಚಾಗ್ತಿದೆ. ತನಗೆ ಲೈಕ್ಸ್ ಬರಲಿಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ ಎಂಬಂತಹ ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸಿ ಜೀವ ಕಳೆದುಕೊಳ್ಳೋದು ನಿಜಕ್ಕೂ ಬೇಸರದ ಸಂಗತಿ. ಮಕ್ಕಳ ಈ ವರ್ತನೆ ಪೋಷಕರು ಜೀವನ ಪೂರ್ತಿ ಕಣ್ಣೀರಿನಲ್ಲಿ ಕೈ ತೊಳೆಯುವ ಹಾಗೆ ಮಾಡ್ತಾ ಇದೆ. ಜೊತೆಗೆ ಲೈಕ್ಸ್ ಕಮೆಂಟ್ಗೋಸ್ಕರ ಇನ್ನಿಲ್ಲದ ಹರಸಾಹಸ ಮಾಡುವ ಮಕ್ಕಳು ಅವು ಸಿಗದೇ ಹೋದಾಗ ನಿರಾಸೆಗೆ ಜಾರ್ತಿದ್ದಾರೆ. ಹೀಗೆ ಇಂತಹ ಹಲವಾರು ಘಟನೆಗಳು ನಡೆಯುತ್ತಲೇ ಇರ್ತವೆ. ಈ ತಲೆಮಾರಿನ ಮಕ್ಕಳು ತಮ್ಮ ಹಿರಿಯ ತಲೆಮಾರಿನವರಿಗಿಂತ ಹೆಚ್ಚು ಸೂಕ್ಷ್ಮ ಮತ್ತು ಹೆಚ್ಚು ನಿರೀಕ್ಷೆ ಮಾಡುವವರಾಗಿದ್ದಾರೆ ಅನ್ನೋದು ಮನಃಶಾಸ್ತ್ರಜ್ಞರ ಅಧ್ಯಯನದಿಂದ ಕಂಡುಬಂದಂತಹ ಸಂಗತಿ. ಒಂದ್ ಕಡೆ ಮಕ್ಕಳು ಮತ್ತು ಪೋಷಕರ ನಡುವಿನ ಭಾವನಾತ್ಮಕ ಅವಲಂಬನಾತ್ಮಕ ಅಂತರ ಹೆಚ್ಚುತ್ತಾ ಇದೆ. ಇನ್ನೊಂದು ಕಡೆ ಅಂತರ್ಜಾಲದಲ್ಲಿ ಹೊರ ಪ್ರಪಂಚದ ಪೂರಕ ಮಾರಕ ಮಾಹಿತಿಗಳು ಲೀಲಾಜಾಲವಾಗಿ ಯುವಜನರ ಕೈಗೆಟುಕುತ್ತಾ ಇವೆ. ಅವುಗಳಲ್ಲಿ ಸಾಕಷ್ಟು ದೃಶ್ಯಾವಳಿಗಳು ಹದಿಹರೆಯದವರು ಮಕ್ಕಳು ಮಾನಸಿಕವಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದೇ ಇರುವಂಥವು. ತಮ್ಮ ಮಕ್ಕಳ ಬೇಕು ಬೇಡಗಳಿಗೆ ಕಿವಿಗೊಡಲು, ಅವರ ಸೂಕ್ಷ್ಮ ಭಾವನೆಗಳಿಗೆ ಸ್ಪಂದಿಸಲು ಪೋಷಕರಿಗೆ ಸಮಯದ ಅಭಾವ ಕಾಡ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು ಅಂಕಗಳ ಕಾರ್ಖಾನೆಗಳಾಗಿ ಬದಲಾಗಿವೆ. ಅಲ್ಲಿ ಮಕ್ಕಳು ಕಲಿಯುವಂತಹ 6-7 ಗಂಟೆಗಳ ಅವಧಿಯಲ್ಲಿ ಪಾಠ ಉರು ಹೊಡೆಯುವ, ಗಣಿತದ ಸೂತ್ರ ಬಾಯಿಪಾಠ ಮಾಡಿಸುವ, ಪಠ್ಯಕ್ರಮವನ್ನ ಆತುರಾತುರವಾಗಿ ಮುಗಿಸುವ ಪ್ರಕ್ರಿಯೆಗೇನೆ ಹೆಚ್ಚು ಒತ್ತು ನೀಡಲಾಗ್ತಾ ಇದೆ. ಹಾಗಾಗಿ ಶಾಲೆಯಲ್ಲಿ ಮಕ್ಕಳು ತಮ್ಮ ಖಾಸಗಿ ಸಮಸ್ಯೆಗಳನ್ನ ಹೇಳಿಕೊಂಡು ಹಗುರಾಗುವಂತಹ ವಾತಾವರಣ ಸಿಗೋದು ಅತಿ ವಿರಳ. ಜೀವನ ಅಂದ್ರೆ ಏನು ಅನ್ನೋದನ್ನ ಇನ್ನೂ ಸರಿಯಾಗಿ ನೋಡಿರದ ಮಕ್ಕಳು ಕ್ಷುಲ್ಲಕ ಕಾರಣಗಳಿಗೆ ಜೀವ ತೆರುತ್ತಾ ಇರೋದು ನಾವೆಲ್ಲ ಗಂಭೀರವಾಗಿ ಚಿಂತಿಸಬೇಕಾದ ವಿಷಯ. ಆತ್ಮಹತ್ಯೆ ಹಾಗೂ ಆತ್ಮಹತ್ಯೆ ಯತ್ನದ ಪ್ರಕರಣಗಳನ್ನು ಪರಿಶೀಲಿಸಿದಾಗ ಕೆಲವು ಕಾರಣಗಳು ಅತ್ಯಂತ ಕ್ಷುಲ್ಲಕವೆನಿಸಿದ್ರೂ ಕೂಡ ಕೆಲವು ಸಾಮಾನ್ಯ ಸಂಗತಿಗಳನ್ನ ನಾವು ಗುರುತಿಸಬಹುದಾಗಿದೆ. ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರಿಂದ ಹಾಗೂ ಪೋಷಕರಿಂದ ಉಂಟಾಗ್ತಾ ಇರುವಂತಹ ಕಲಿಕಾ ಫಲಿತಾಂಶದ ಒತ್ತಡ, ಕಡಿಮೆ ಅಂಕ ಬಂದಿದ್ದಕ್ಕಾಗಿ ಹತಾಶೆ, ಮಾನಸಿಕ ಹಿಂಸೆ, ಮೊಬೈಲ್ ಗೀಳು ಕೂಡ ಆತ್ಮಹತ್ಯೆ ಯತ್ನಕ್ಕೆ ಕಾರಣಗಳಾಗಿ ಕಾಣಿಸಿಕೊಂಡಿವೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಕೌನ್ಸಿಲಿಂಗ್
ಕೌನ್ಸಿಲಿಂಗ್ ನಡೆಸುವಂತಹ ಅಗತ್ಯ ಇದೆ. ಪೋಷಕರಿಗೂ ಕೂಡ ಇದರ ಅಗತ್ಯ ತುಂಬಾನೇ ಇದೆ. ಸ್ಕ್ರೀನ್ ಟೈಮ್ ಎಷ್ಟಿದ್ರೆ ಚೆನ್ನ, ಸುರಕ್ಷಿತ ಇಂಟರ್ನೆಟ್ ಬಳಕೆಯ ಸೂತ್ರಗಳು ಏನು, ಮೊಬೈಲ್ ವ್ಯಸನಕ್ಕೆ ಒಳಗಾಗಿರುವ ಮಕ್ಕಳನ್ನ ಅದರಿಂದ ಹೊರತರೋದು ಹೇಗೆ, ಮೊಬೈಲ್ ಹೊರತುಪಡಿಸಿ ಪರ್ಯಾಯ ವ್ಯವಸ್ಥೆ ಏನು, ಮಕ್ಕಳಿಗೆ ಸಮಯ ಕೊಡೋದು ಹಾಗೂ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕಾದ ಅಗತ್ಯ, ಇವೆಲ್ಲದರ ಬಗ್ಗೆಯೂ ಕೌನ್ಸಿಲಿಂಗ್ ಆಗಬೇಕಿದೆ. ಆರೋಗ್ಯ ಇಲಾಖೆ ಬಳಿ ಇರುವಂತಹ ಮಾಹಿತಿಯ ಪ್ರಕಾರ ಒಂದು ಸಲ ಆತ್ಮಹತ್ಯೆಗೆ ಪ್ರಯತ್ನಿಸುವ ವ್ಯಕ್ತಿ ಮತ್ತೆ ಮತ್ತೆ ಪ್ರಯತ್ನ ಮಾಡಬಹುದು. ಹೀಗಾಗಿ ಅಂತಹವರ ಬಗ್ಗೆ ಹೆಚ್ಚಿನ ನಿಗಾ ಮತ್ತು ಆಪ್ತ ಸಮಾಲೋಚನೆ ಅಗತ್ಯವಾಗಿದೆ. ಈ ಕುರಿತು ಶಾಲೆ, ಕಾಲೇಜುಗಳು, ಆರೋಗ್ಯ ಇಲಾಖೆ ಹಾಗೂ ಮಾನಸಿಕ ಚಿಕಿತ್ಸಕರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿರಬೇಕು. ಪೋಷಕರು ಕೂಡ ಸಮಯ ಮಿಂಚೆ ಹೋಗುವ ಮುನ್ನ ಎಚ್ಚೆತ್ತುಕೊಂಡು ತಮ್ಮ ಮಕ್ಕಳ ಮನೋಲೋಕದ ಸಕಲ ಆಗುಹೋಗುಗಳನ್ನು ಗಮನಿಸಬೇಕಿದೆ. ಅದೊಂದು ಕಾಲವಿತ್ತು, ಹೊಡೆದು ಬಡೆದು ಬೆತ್ತ ಹುಡಿಯಾದ್ರೂ ಬೆನ್ನಲ್ಲಿ ಇಷ್ಟು ದೊಡ್ಡ ಬಾಸುಂಡೆ ಬಂದರೂ ಕೂಡ ಯಾವ ಮಕ್ಕಳು ಕೂಡ ಸಾವಿನ ಹಾದಿ ಹಿಡಿತಾ ಇರಲಿಲ್ಲ. ಹೆಚ್ಚೆಂದ್ರೆ ಮನೆ ಬಿಟ್ಟು ಹೋಗಿ ತಮ್ಮದೇ ಹಾದಿ ಹಿಡಿಯುತ್ತಿದ್ರೆ ಹೊರತು ಸಾವಿನ ಕದ ತಟ್ತಾ ಇದ್ದವರು ತೀರಾ ಕಡಿಮೆ. ಆದರೆ ಈಗಿನ ಜೆನ್ಜಿ ತಲೆಮಾರಿನ ಇವತ್ತಿನ ಮಕ್ಕಳನ್ನ ನಿರ್ವಹಿಸುವುದು, ಸರಿದಾರಿಗೆ ತರುವುದು, ಹೇಳಿದ ಮಾತನ್ನ ಕೇಳುವ ಹಾಗೆ ಮಾಡುವುದು, ಇದೆಲ್ಲ ದೊಡ್ಡ ಸವಾಲಿನ ವಿಚಾರವೇ ಸರಿ. ಕೆಲವೊಂದು ಮನೆಗಳಲ್ಲಂತೂ ಕೇಳಿದ್ದು ಕೊಡಿಸದೇ ಹೋದ್ರೆ ನಮ್ಮನ್ನೇಕೆ ಹುಟ್ಟಿಸಿದ್ದೀರಿ ಅಂತ ಪೋಷಕರನ್ನೇ ಮಕ್ಕಳು ಪ್ರಶ್ನೆ ಮಾಡುವಲ್ಲಿವರೆಗೆ ಬಂದು ಮುಟ್ಟಿದೆ. ಇದೇ ಕಾರಣಕ್ಕೆ ಇಂದಿನ ಪೋಷಕರು ಮಕ್ಕಳಿಗೆ ತಮ್ಮ ಯಾವ ಕಷ್ಟಗಳನ್ನು ಕೂಡ ಹೇಳಿಕೊಳ್ಳದೆ ಕಷ್ಟ ತಿಳಿಯದ ಹಾಗೆ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಜೀವನದ ಬೆಲೆ ಅರಿಯದ ಮಕ್ಕಳು ಸಣ್ಣ ಪುಟ್ಟ ಮಾತುಗಳನ್ನು ಕೂಡ ಸಹಿಸುವ ತಾಳ್ಮೆ ಇಲ್ಲದೆ ಸಾವಿನ ಹಾದಿ ಹಿಡಿತಾ ಇದ್ದಾರೆ. ಒಬ್ಬರು ಇಬ್ಬರು ಇರುವಂತಹ ಇವತ್ತಿನ ವಿಭಕ್ತ ಕುಟುಂಬದಲ್ಲಿ ಇರುವ ಒಬ್ಬಳು ಸಾವಿನ ಹಾದಿ ಹಿಡಿದ್ರೆ ಪೋಷಕರ ಗತಿ ಏನಾಗಬೇಕು? ಈ ಬಗ್ಗೆ ಪೋಷಕರು ಚಿಂತನೆ ನಡೆಸಲೇಬೇಕಾಗಿದೆ. ತಮ್ಮ ಆರ್ಥಿಕ ಸ್ಥಿತಿಯನ್ನ ಮಕ್ಕಳಿಗೆ ಸಮಾಧಾನದಿಂದ ಅರ್ಥ ಮಾಡಿಸಬೇಕಿದೆ. ಜೊತೆಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನುವ ಆರ್ಥಿಕ ಶಿಸ್ತಿನ ಬಗ್ಗೆ ಕೂಡ ಮಕ್ಕಳಿಗೆ ಹೇಳಿಕೊಡಬೇಕಿದೆ. ಪೋಷಕರು ಹೇಗೆ ಮಕ್ಕಳ ಊಟೋಪಚಾರದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾರೋ ಮಾನಸಿಕ ಸದೃಢತೆಗೂ ಕೂಡ ಅಷ್ಟೇ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಪ್ರತಿ ಮಗುವಿನ ಜೀವನವೂ ಕೂಡ ಅಮೂಲ್ಯ. ಪ್ರತಿ ಮಗುವೂ ಕೂಡ ಸದೃಢ ಸತ್ಪ್ರಜೆಯಾಗುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ. ಇದಿಷ್ಟು ಈ ವಾರದ ವಿಚಾರ. ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.